ಉಡುಪಿಯ ಬ್ರಹ್ಮಾವರ ಸರ್ಕಾರ ಕಾರ್ಖಾನೆಯಲ್ಲಿ ಧರಣಿ ನಡೆದಿದೆ. ಹಲವು ಬೇಡಿಕೆಗಳನ್ನು ಮುಂದಿಟ್ಟು ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರ ಮನವಿಗಳನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಆಲಿಸಿದ್ದಾರೆ. ಉಡುಪಿಯ ಕಾಪು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಉಡುಪಿಯ ಬ್ರಹ್ಮಾವರದ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಧರಣಿ ಆಗ್ತಾ ಇದೆ. ಅನೇಕ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಆಗ್ರಹ ಮಾಡಿದ್ದಾರೆ. ರೈತರ ಜೊತೆ ಮಾತುಕತೆಯನ್ನು ನಡೆಸಿ ಸಮಸ್ಯೆಯನ್ನು ಪರಿಹರಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪಟ್ಟಣದ ಬ್ರಹ್ಮಾವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು. ಅನ್ಯಾಯ ಆದವ್ರಿಗೆ ಏನು ಕಾನೂನು ರೀತಿ ಕ್ರಮ ಆಗಬೇಕು ಅದಕ್ಕೆ ಎಲ್ಲ ಥರದ ಹೋರಾಟ ಕೂಡ ನೀವು ಮಾಡ್ತಾ ಇದ್ದೀರಿ. ನಾವು ಏನು ಬೇಕೋ ನಿಮ್ಮ ಹೋರಾಟಕ್ಕೆ ಸಹಕಾರ ಕೊಡೋಣ. ತಪ್ಪಿಸಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮಿಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಅಸೆಂಬ್ಲಿಯಲ್ಲಿ ವಿಚಾರನ ಪ್ರಸ್ತಾವನೆ ಮಾಡಲಿಕ್ಕೆ ನಾನು ಸೂಚನೆ ಕೊಡ್ತೀನಿ. ಸರ್ಕಾರದಿಂದ ಹೋಮ್ ಡಿಪಾರ್ಟ್ಮೆಂಟಿಂದ ಮತ್ತು ಕಾರ್ಪೊರೇಷನ್ ಏನು ಉತ್ತರ ಕೊಡಬೇಕು ಲಿಖಿತವಾಗಿ ಅದು ಕೂಡ, ಯಾಕೆಂದ್ರೆ ಸಾರ್ವಜನಿಕರು ಇಲ್ಲಿ ಬಹಳ ಜನ ಆಸಕ್ತಿಯಿಂದ ದಿನ ಒಂದು ವಾರಗಟ್ಟಲೆ ಇದ್ರ ಬಗ್ಗೆ ಪೇಪರಲ್ಲಿ ಒಂದು ಆರ್ಟಿಕಲ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ದಿನ ಏನೇನಾಗ್ತದೆ ಇಲ್ಲಿ ಆಪ್ಷನ್ ಕಿಶೆಟ್ಗಳು ಕೂತಿದ್ರು ನಮ್ಮ ಬೆಂಗಳೂರಿಗೆ ಗೊತ್ತಾಗ್ತದೆ ಅಂತ ಎವ್ರಿ ಡೇ ನಮ್ಮ ಅವ್ರ ಆಕ್ಟಿವಿಟೀಸ್ ನಮಗೆಲ್ಲ ಗೊತ್ತಾಗ್ತದೆ. ಹಂಗೆ ಎಲ್ಲೆಲ್ಲಿ ಹೋರಾಟ ನಡೀತದೆ ಅಂತೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ತಿಳಿಸ್ತಾರೆ. ಅದರಿಂದ ನಮಗೆಲ್ಲ ಮಾಹಿತಿ ಬರ್ತದೆ. ಇದ್ರ ಬಗ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಏನು ಈ ಮನವಿ ಏನು ನೀವು ಕೊಟ್ಟಿದ್ದೀರಿ, ಇದನ್ನ ನಾನು ಕೂಡ ಇದ್ರ ಬಗ್ಗೆ ಚೀಫ್ ಮಿನಿಸ್ಟರ್ಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಇಬ್ಬರಿಗೂ ವಿಚಾರ ಗಮನ ತರ್ತೀನಿ. ನಾನೇ ಒಂದು ಸಭೆ ಕೂಡ ನಾನು ಕರಿತೀನಿ. ಕರೆದ್ಬಿಟ್ಟು ಇದಕ್ಕೆ ಯಾವ ರೀತಿ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯನೋ ಅಂತೇಳಿ ಒಂದು 3 ಜನ 4-5 ಜನ ಬನ್ನಿ, ಜಾಸ್ತಿ ಜನ ಏನು ಬೇಡ, ಒಂದು 5-6 ಜನ ಬಂದ್ರೆ ನಾವೆಲ್ಲ ಕೂತ್ಕೊಂಡು ಕೆಲವು ವಿಚಾರನ ಓಪನ್ ಆಗಿ ಎಲ್ಲ ಮಾತಾಡಕ್ಕಾಗಲ್ಲ. ಯಾರು ಕಳ್ರಲ್ಲ, ಯಾರ ಹೆಸರನ್ನ ಕೆಲವೆಲ್ಲ ಹೇಳಕ್ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಮುಚ್ಚಿದ್ರು, ಯಾಕೆ ಹೆಸರು ಹಾಕಿಲ್ಲ, ಇವೆಲ್ಲ ಹಿಂದೆ ಮುಂದೆ ಆಗ್ತದೆ. ಗೊಪ್ಪವಾಗಿ ನಿಮ್ಮ ಆಫೀಸರ್ಸು ಬೇಕಾದ್ರೆ ಕರ್ಸ್ಬಿಟ್ಟು ಮಾತಾಡಿ ನಿಮ್ಗೆಲ್ಲ ಒಂದು ನ್ಯಾಯ ಒದಗಿಸ್ಕೊಂಡು ಕೊಡೋಣ. ನಮ್ಮ ಲೀಡರ್ಸ್ ಎಲ್ಲ ಒಳ್ಳೆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅದಕ್ಕೂದಂಥ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ನಾನು ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡಬೇಕು, ನಮ್ಮ ಸೀನಿಯರ್ ಲೀಡರ್ಸು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನಾನು ಕರೆಸಿ ಒಂದು ಸಭೆ ಮಾಡೋಣ. ನ್ಯಾಯ ಎಲ್ಲರಿಗೂ ಒಂದೇ.